ನಂದ ಕತೆ ಮುಗಿಂತ ಅಂತ ಅನ್ಕೊಂಡಿರ್ ನೋಡ ಅವ್ರ ಕ್ಯಾಟ್ ಹುಚ್ಚು ಸುಳಿ ಮಕ್ಕಳ. ಆದ್ರೆ ಈಗ ಬರೇ ಇಂಟರ್ನ್ಯಾಷನಲ್ ಕತೆ ಮುಗಿತ. ಐಪಿಎಲ್ ಅಧ್ಯಾಯ ಶುರು. ಇನ್ನು ಮುಂದೆ ಐಪಿಎಲ್ ನಾಗ ನಾ ಯಾರಂತ ತೋರಿಸ್ತೀನಿ. ಅದ್ರಾಗ ನನ್ನ ಮನೆಗೆ ನಾ ಹೊಳ್ಳಿ ಬಂದಿನಲೇ ಸಿಎಸ್ಕೆ ಟೀಮಿಗೆ ಚಿದಂಬರಂ ಸ್ಟೇಡಿಯಂ ಒಳಗೆ ವಿಕೆಟ್ ಮೇಲೆ ವಿಕೆಟ್ ತೆಗಿಲಕತ್ರ ನಾನು ಜಡೇಜಾ ಕೂಡಿ ಇಸ್ಕಿ ಮಾಕ ಎದುರಾಳಿ ಯಾರ ಇದ್ರು ಬಿಡಂಗಿಲ್ಲ. ನೀವೇನ್ ಬಿಡ್ರಿ ಚೆನ್ನೈದವರು ನಮ್ಮ ಧೋನಿ ಅಣ್ಣವ್ರು ಏನಪ್ಪಾ ನವನ ಆ ಚಿದಂಬರಂ ಸ್ಟೇಡಿಯಂ ಒಳಗ ಸ್ಪಿನ್ ಆಗ್ತಾವ ಅಂತೇಳಿ ಸ್ಪಿನ್ನರ್ಗಳನ್ನ ತಗೊಂಡ ಗೋಳೆ ಮಾಡ್ಕೊಂಡ್ ಬಿಟ್ಟಾರ. ಆದ್ರೆ ಏನ್ ಮಾಡುದಪ್ಪ, ಅಕಸ್ಮಾತ್ ನೀವು ನಮ್ಮ ಸ್ಟೇಡಿಯಂಗೆ ಬಂದ್ರೆ ಅಂದ್ರೆ ಮುಗಿದು ಹೋತು ಯಪ್ಪ. ಎಲ್ಲಿ ಸ್ಪಿನ್ನರ್ಗಳು ಹೊಂಟು ನೋಡ ನಾವು ಸ್ಟೇಡಿಯಂ ಹೊರಗ ಬಾಲ್ಗಳು ಎಲ್ಲ. ಅದ್ರಾಗ ನಮ್ಮ ಪಾಟೀದಾರ್ ಅಂತ ಮುಗಿದು ಹೋಯ್ತು. ಸೆಂಚುರಿನ ಹೊಡ್ಯಾಕ್ ಕಾಣ್ತಾನಪ್ಪ ನಿಮ್ಮ ವಿರುದ್ಧ. ಯಾಕೋ ನೀವು ನಮ್ಮ ಗ್ರೌಂಡಿಗೆ ಬಂದ್ರಂದ್ರೆ 250 ರನ್ ಹೊಡ್ಸ್ಕೊತೀರಿ ಪಕ್ಕ. ಇದು ಕಟ್ಟಿಟ್ಟ ಬುತ್ತಿ. ಅಲ್ಲೋ ಕೊಹ್ಲಿ, ನಿಮ್ಮ ಪಟ್ಟಿದಾರ ಏನು ನೀವು ಒಮ್ಮೆ ಸ್ಪೈಡರ್ ಮ್ಯಾನ್ ಹೀರೋ ಮ್ಯಾನ್ ಅನ್ಕೊಂಡ್ ಬಿಟ್ರೆ ಹಂಗ ಪ್ರತಿ ದಿನ ನೋಡ್ಬೇಕಾರೆ ಬರೇ ನಮ್ಮ ಪಟ್ಟಿದಾರ ಅಂತೀರಿ. ಏನ್ ಅವನ ದೋನ್ ಸರನು ಒಬ್ಬನೇ ಹೊಡಿತಾನೆ ಏನವ? ಏನ್ ಔಟೇ ಆಗಂಗಿಲ್ಲ ಒಟ್ಟ. ಏನ್ ಹೇಳ್ತಿರು? ಏನು ಸುದ್ದಿ ನಾವು ನೋಯ್ದ ಏನ್? ಒಂದ್ ಕೆಲಸ ಮಾಡ್ರಿ, ನೀವು ಒಟ್ರು 10 ಮಂದಿ ತಳ್ಕೊಂಡ್ರಿ ಅವನಿಗೆ ಒಬ್ಬನಿಗೆ ಕಳಿಸಿ ಬಿಡ್ರಿ ಅಂತ ನೋಡೋಣ ಅಂತ. ಯಾಕಂದ್ರೆ ಬಾಳ ಪೋಸ್ ಕೊಡಾಕತ್ತಿರ್ಲಿ ಅವನ ಬಗ್ಗೆ. ಅವ ಒಬ್ಬನೇ ಆಡಿ ಬಿಡ್ಲಿ ನೋಡೋಣ ಅಂತ. ಅದ್ರಿ ಆಲೆ ನಾವು ನೋಯ್ದ